ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಕಳೆದ 5 ವರ್ಷಗಳಿಂದ ಒಂದರ ಹಿಂದೊಂದಂತೆ ಹಗರಣಗಳಲ್ಲಿ ಸಿಲುಕಿದೆ. ಅಕ್ರಮ, ಅನ್ಯಾಯ, ಅಧ್ವಾನಗಳ ಅಡ್ಡೆ ಎಂದೇ ಪ್ರಸಿದ್ಧವಾಗಿದೆ. ಡೀನ್ ಡೈರೆಕ್ಟರ್ ಆಗುವ ಯಾವ ಅರ್ಹತೆಯೂ ಇಲ್ಲದ ಡಾಕ್ಟರ್ ಗಜಾನನ ನಾಯಕ ಹಿಂದಿನ ಬಿಜೆಪಿ ಸರ್ಕಾರದ ಕಾಲದಲ್ಲಿ ಅಡ್ಡದಾರಿಗಳನ್ನು ಬಳಸಿ ಈ ಪ್ರತಿಷ್ಠಿತ ಸಂಸ್ಥೆಯ ಯಜಮಾನಿಕೆ ಪಡೆದುಕೊಂಡಿದ್ರು. ಅದಕ್ಕೆ ತಕ್ಕಂತೆ ಕಿಮ್ಸ್ನಲ್ಲಿ ಅಂತ ದರ್ಬಾರ್ ಮಿತಿಮೀರಿತ್ತು. ಕಾನೂನುಬಾಹಿರ ನೇಮಕಾತಿಗಳು, ಕಮಿಷನ್ ಕಳಪೆ ಕಾಮಗಾರಿಗಳು, ಖರೀದಿಗಳು, ಸಜ್ಜನ ಪಕ್ಷಪಾತ, ಎಸ್ಸಿ ಅನುದಾನಗಳ ದುರ್ಬಳಕೆ, ದಲಿತ ವೈದ್ಯರ ಮೇಲೆ ದೌರ್ಜನ್ಯ, ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳಲ್ಲಿ ಗುಂಪುಗಾರಿಕೆ ಹೆಚ್ಚಾಗಿದ್ದವು. ಕಾರವಾರ ಮೆಡಿಕಲ್ ಕಾಲೇಜಿನಲ್ಲಿ ಆಗುತ್ತಿರುವ ಸರಣಿ ಭ್ರಷ್ಟಾಚಾರ, ಬಾನಗಡಿ ಮತ್ತು ದಲಿತ ದ್ರೋಹದ ದೂರುಗಳು ಎಂಎಂಎಂಸಿ, ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ಮತ್ತು ರಾಜ್ಯ ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ನಾಗರಿಕ ಹಕ್ಕು ನಿರ್ದೇಶನಾಲಯಗಳಿಗೂ ತಲುಪಿತ್ತು. ಆದರೆ ಕ್ರಮ ಕೈಗೊಂಡಿದ್ದು ಕಾಣಲಿಲ್ಲ. ಕಳೆದ ವರ್ಷದ ಕೊನೆಯ ದಿನ ಡೀನ್ ಡೈರೆಕ್ಟರ್ ಹುದ್ದೆಯಿಂದ ಡಾಕ್ಟರ್ ನಾಯಕ್ ನಿವೃತ್ತರಾಗಿದ್ದಾರೆ. ಡೀನ್ ಡೈರೆಕ್ಟರ್ಗೆ ರುಚಿ ಹತ್ತಿದ ಡಾಕ್ಟರ್ ನಾಯಕ್ ಗುತ್ತಿಗೆ ಆಧಾರದಲ್ಲಿ ಮತ್ತದೇ ಕುರ್ಚಿಯಲ್ಲಿ ಮುಂದುವರಿಯಲು ಶತಾಯಗತಾಯ ಹೋರಾಟ ನಡೆಸಿದ್ರು. ಅದಾಗದಿದ್ದರೆ ತನ್ನ ಮಾತು ಕೇಳುವ ಕಾರವಾರ ಮೂಲದ ಗೈನಕಾಲಜಿಸ್ಟ್ ಪ್ರಾಧ್ಯಾಪಕರೋರ್ವರನ್ನಾದರೂ ಡೀನ್ ಡೈರೆಕ್ಟರ್ ಪೀಠದಲ್ಲಿ ಪ್ರತಿಷ್ಠಾಪಿಸಿ ಕ್ರಿಮ್ಸ್ನ ರಿಮೋಟ್ ಕಂಟ್ರೋಲ್ ಆಗಬೇಕೆಂದು ಹಂಬಲಿಸಿದರು. ಅಂತೂ ಇಂತೂ ಎರಡೂ ಆಗದೆ ಕ್ರಿಮ್ಸ್ ಸರ್ವಾಧಿಕಾರದ ಅಟ್ಟಹಾಸದಿಂದ ಮುಕ್ತವಾಗಿದೆ. ಆದರೆ ಡಾಕ್ಟರ್ ನಾಯಕ್ ಕುಲಗೆಡಿಸಿರುವ ಕ್ರಿಮ್ಸ್ನ ಆಡಳಿತವನ್ನು ಹಳಿಗೆ ತರುವುದು ದಕ್ಷ ನಿಷ್ಠರ ಎಂಬ ಪ್ರತಿಕ್ರಿಯೆ ಹೊಸ ಡೀನ್ ಡೈರೆಕ್ಟರ್ ಡಾಕ್ಟರ್ ಪೂರ್ಣಿಮಾರವರಿಗೂ ಅಷ್ಟು ಸುಲಭವಲ್ಲ. ತನ್ನ ವ್ಯವಹಾರ ಹೊರಬರುವ ಅಂಜಿಕೆಯಲ್ಲಿರುವ ಡಾಕ್ಟರ್ ನಾಯಕ್ ಮತ್ತು ಡೀನ್ ಡೈರೆಕ್ಟರ್ ಪೀಠದ ಮೇಲೆ ಕಣ್ಣಿಟ್ಟಿರುವ ವಿವಾದಾಸ್ಪದ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಶಿವಾನಂದ ಕುರ್ತಕಾರ ಬಳಗ ಡಾಕ್ಟರ್ ಪೂರ್ಣಿಮಾರನ್ನ ಅಡಿಗಡಿಗೆ ಕಾಡದೇ ಬಿಡುವುದು ಎಂದು ಕ್ರಿಮ್ಸ್ ಸಿಬ್ಬಂದಿ ಪಿಸುಗುಡುತ್ತಿದೆ.